Hello guys, welcome back to my YouTube channel. This is Souma. This is the part 4th video on genetics, and in this video the concept that I am going to discuss is monohybridization. Mono means single pair of contrasting character na two pure line individuals cross ಮಾಡಿದ್ರೆ ಏನೆಲ್ಲ ರಿಸಲ್ಟ್ ಬರುತ್ತೆ, ಸೊ ಯಾವ ಥರ ಕ್ರಾಸ್ ಮಾಡಬೇಕು, ಈ ಎಲ್ಲದನ್ನ ಡೀಟೇಲ್ ಆಗಿ ಕಲಿಯೋಣ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ 3 ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಏನು ಗ್ಯಾಮೆಟ್ಸ್ನ ಯಾವ ಥರ ಕಂಡುಹಿಡಬೇಕು, ಜೀನೋಟೈಪ್ಸ್ನ ಯಾವ ಥರ ಕಂಡುಹಿಡಬೇಕು, ಫಿನೋಟೈಪ್ಸ್ನ ಯಾವ ಥರ ಕಂಡುಹಿಡಬೇಕು, ಆ್ಯಂಡ್ ಆಲ್ಸೋ ಜೈಗೋಟಿಕ್ ಕಾಂಬಿನೇಷನ್ ಯಾವ ಥರ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ವಿತ್ ಫಾರ್ಮುಲಾ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಸೊ ಇಫ್ ಯು ಡಿಡೆಂಟ್ ವಾಚ್ ದಟ್ ವಿಡಿಯೋ, ಐ ರೆಕಮೆಂಡ್ ಯು ಟು ವಾಚ್ ದೋಸ್ ವಿಡಿಯೋಸ್. ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಕ್ರಾಸ್ involving two pure lines having a single pair of contrasting character. Two pure lines individuals na single pair of contrasting character itkondu cross ಮಾಡಿಸಿದ್ರೆ ಅದನ್ನು ನಾವು monohybridization ಅಂತ ಹೇಳ್ತೀವಿ. And the two pure lines considered for hybridization are called parental generation. ನಾವು ಯಾವ two pure lines ನ ಕನ್ಸಿಡರ್ ಮಾಡ್ತೀವಲ್ವಾ ಅದನ್ನ ನಾವು ಏನಂತ ಹೇಳ್ತೀವಿ, ಆ two pure lines ನಾವು ಪೇರೆಂಟಲ್ ಜನರೇಷನ್ ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ನೀನು ಇವಾಗ ಟಾಲ್ ಅಂತ ತಗೊಂತೀಯ, ಓಕೆ, ಅಂಡ್ ಏನು ಡ್ವಾಫ್ ಅಂತಂದೇಳಿ ಕ್ರಾಸ್ ಮಾಡ್ತೀವಿ. ಅಂದರೆ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರುತ್ತೆ. ಈ ತೊಗೊಂಡಿರ್ತಕ್ಕಂಥ ಜನ್ರೇಷನ್ಗೆ ನಾವು ಏನಂತೆ ಪೇರೆಂಟಲ್ ಜನ್ರೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇವಾಗ ಫಸ್ಟು ಪಾಯಿಂಟ್ಸ್ನ ಹೇಳ್ಬಿಡ್ತೀನಿ, ವಿತ್ ಡಯಾಗ್ರಾಮ್ ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ದಟ್ ಕುಡ್ ಬಿ ಬೆಟರ್. ದ ಪ್ರೋಜನಿ ಫಾರ್ಮ್ ಫ್ರಮ್ ದ ಈ ಟೂ ಇಂಡಿವಿಜುವಲ್ಸಿಂದ ಬಂದಿರತಕ್ಕಂಥ ಪ್ರೋಜನಿ, ಓಕೆ, ಅದನ್ನು ನಾವೇನಂತ ಕರಿತೀವಿ, F1 ಜನರೇಷನ್ ಅಂತ ಕರಿತೀವಿ. ಓಕೆ, ದ ಪ್ರೋಜನಿ ಫಾರ್ಮ್ ಫ್ರಮ್ ದ ಹೈಬ್ರಿಡೈಸೇಷನ್ ಈಸ್ ಕಾಲ್ಡ್ ದಿ ಫಸ್ಟ್ ಫಿಲಿಯಲ್ ಜನರೇಷನ್ ಆರ್ F1 ಜನರೇಷನ್ ಅಂತ ಹೇಳ್ತೀವಿ. ಜನರೇಷನ್ ಎನ್ ಅಂತ ಕೂಡ ಹೇಳ್ತೀವಿ. ಆ್ಯಂಡ್ ದಿ ಸೆಲ್ಫಿಂಗ್ ಆಫ್ F1 ಜನರೇಷನ್, ಈ F1 ಜನರೇಷನ್ನ ಸೆಲ್ಫಿಂಗ್ ಮಾಡೋದ್ರಿಂದ ಓಕೆ ಪ್ರೊಡ್ಯೂಸಸ್ ದಿ ಸೆಕೆಂಡ್ ಫಿಲಿಯಲ್ F1 ಇಂದ ಏನು ಬರ್ತೈತಿ, F2 ಬರುತ್ತೆ, ಸೆಕೆಂಡ್ ಫಿಲಿಯಲ್ ಜನರೇಷನ್ ಬರುತ್ತೆ. ಓಕೆ, ಅದನ್ನು ನಾವು N+1 ಅಂತ ಕನ್ಸಿಡರ್ ಮಾಡ್ತೀವಿ. F1ನ N ಅಂತ ಕನ್ಸಿಡರ್ ಮಾಡಿದೆ, F2ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, N+1 ಅಂತಂದೇಳಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದೆನ್ ಇನ್ ಹೈಬ್ರಿಡೈಸೇಷನ್ ಎಕ್ಸೆಪ್ಟ್ ಫಾರ್ F1 ಜನರೇಷನ್ ಆಲ್ ಅದರ್ ಜನರೇಷನ್ಸ್ ದಟ್ ಈಸ್ F2, F3, F4 ಅವೆಲ್ಲ ಏನಾಗುತ್ತೆ ಆರ್ ಪ್ರೊಡ್ಯೂಸ್ಡ್ ಬೈ ಸೆಲ್ಫಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಕ್ರಾಸಿಂಗ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಹ್ಯಾವಿಂಗ್ ದ ಸೇಮ್ ಜೀನೋಟೈಪ್. ಸೊ ಸೇಮ್ ಜೀನೋಟೈಪ್ಸ್ ಇರ್ತಕ್ಕಂಥ ಒಂದು ಇಂಡಿವಿಜುವಲ್ಸಿಂದ ಕ್ರಾಸ್ ಆಗ್ತಾ ಹೋಗುತ್ತೆ. ಎಲ್ಲಿಂದ, F2 ಇಂದ. ಓಕೆ, ಅದನ್ನು ನಾವು ಏನು ಸೆಲ್ಫಿಂಗ್ ಅಂದರೆ ಏನು, ಕ್ರಾಸಿಂಗ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಹ್ಯಾವಿಂಗ್ ದ ಸೇಮ್ ಜೀನೋಟೈಪ್. Okay, and in any hybridization the proportion of heterozygous, remember this point is important, the proportion of heterozygous in F1 generation will be 100%. so F1 generation ಅಲ್ಲಿ ಏನಾಗುತ್ತೆ, ಹೆಟ್ರೋಜೈಗಸ್ ಏನಾಗಿರುತ್ತೆ 100% ಇರುತ್ತೆ, ಅಲ್ಲಿ ಯಾವುದೇ ಹೋಮೋಜೈಗಸ್ ಇರಲ್ಲ, ರೈಟ್. and F1 is only the generation in which homozygous are not found. so ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಹೆಟ್ರೋಜೈಗಸ್ 100% ನಿಮಗೆ ಎಲ್ಲಿ ನೋಡ್ಬೋದು, F1ನಲ್ಲೇ ನೋಡ್ಬೋದು, ಅಲ್ಲಿ ಯಾವುದೇ ಹೋಮೋಜೈಗಸ್ ಇರಲ್ಲ. ಆ್ಯಂಡ್ ಸಿಂಪಲ್ ಆಗಿದೆ, ಕನ್ಫ್ಯೂಸ್ ಆಗಬೇಡಿ. ಇನ್ ಎನಿ ಹೈಬ್ರಿಡೈಸೇಷನ್ ದ F2 ಜನರೇಷನ್ ಆನ್ವರ್ಡ್ಸ್ ಬೋತ್ ಹೋಮೋಜೈಗಸ್ ಆ್ಯಂಡ್ ಹೆಟ್ರೋಜೈಗಸ್ ಆರ್ ಫೌಂಡ್. ಹೋಮೋಜೈಗಸ್ ಮತ್ತು ಹೆಟ್ರೋಜೈಗಸ್ನ ನೀವು ಎಲ್ಲಿ ಯಾವ ಜನರೇಷನಿಂದ ನೋಡ್ಬೋದು, ದಟ್ ಈಸ್ ಫ್ರಮ್ ಆಫ್ಟರ್ ದಿ F1 ಜನರೇಷನ್, ದಟ್ ಈಸ್ F2 ಜನರೇಷನಿಂದ ನೀವು ಬೋತ್ ಯಾವುದು ಹೋಮೋಜೈಗಸ್ ಹೆಟ್ರೋಜೈಗಸ್ನ ನೋಡ್ಬೋದು. F1ನಲ್ಲಿ ಇರೋದೇನು ಓನ್ಲಿ ಹೆಟ್ರೋಜೈಗಸ್. ಹವೆವರ್ the proportion of heterozygous gradually decreases and proportion of homozygous gradually increases from one generation to generation. This is also important point. ಫಸ್ಟ್ ಏನಾಗುತ್ತೆ, ಹೆಟ್ರೋಜೈಗಸ್ 100% ಇರುತ್ತೆ. ಯಾವುದರಲ್ಲಿ ನೀವು ಇಲ್ಲಿ ನೋಡ್ಬೋದು, F1 ಜನರೇಷನಲ್ಲಿ ಏನಾಗುತ್ತೆ, ಯು ಆರ್ ಓನ್ಲಿ ಗೋಯಿಂಗ್ ಟು ಗೆಟ್ ದಿ ಹೆಟ್ರೋಜೈಗಸ್. ಓಕೆ, ಇಲ್ಲೇನಾಗುತ್ತೆ 100% ಹೆಟ್ರೋಜೈಗಸ್ ಇರುತ್ತೆ, ಹೋಮೋಜೈಗಸ್ ಏನಾಗಿರುತ್ತೆ ಇರಲ್ಲ. F2 ಜನರೇಷನಿಂದ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಹೋಮೋಜೈಗಸ್ ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ಹೆಟ್ರೋಜೈಗಸ್. ಓಕೆ, ಈ F2 ಜನರೇಷನ್ ಆನ್ವರ್ಡ್ಸ್ ಅಂದರೆ F3, F4, F5 ಈ ಥರ ನೆಕ್ಸ್ಟ್ ಜನ್ರೇಷನ್ನ ನೋಡ್ತಾ ಹೋದಾಗೆಲ್ಲ ಏನಾಗುತ್ತೆ, ಹೆಟ್ರೋಜೈಗಸ್ ಏನಾಗುತ್ತೆ ಗ್ರ್ಯಾಜುವಲಿ ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಹೋಮೋಜೈಗಸ್ ಗ್ರ್ಯಾಜುವಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಹೋಮೋಜೈಗಸ್ಸು ನೆಕ್ಸ್ಟ್ ಜನ್ರೇಷನ್ಗಳಿಂದ ಈ ಜನ್ರೇಷನ್ಗಳಿಂದ ಹೋಮೋಜೈಗಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹೆಟ್ರೋಜೈಗಸ್ಸು ಡಿಕ್ರೀಸ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಜನ್ರೇಷನ್. ಇಲ್ಲಿ ನೋಡಿ ಹೆಟ್ರೋಜೈಗಸ್ಸು ಏನಾಗಿದೆ 100% ಇದೆ,
ಓಕೆ. ಸೊ 100% ಇದೆ F1 ಬಟ್ F2 ಬರುತ್ತೆ. ಈಗ ಅದು ಅದ್ರದ್ದು ಪರ್ಸೆಂಟೇಜ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ ಹೆಟ್ರೋಸೈಗಸ್. ಹೋಮೋಸೈಗಸ್ F1 ಇರೋದೇ ಇಲ್ಲ, ಬಟ್ ನೆಕ್ಸ್ಟ್ F2 ಜನರೇಷನಿಂದ ಅದ್ರ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದನ್ನು ಕಂಡುಹಿಡಿಯೋಕ್ಕೆ ಸಿಂಪಲ್ ಫಾರ್ಮುಲಾಸ್ ಇದೆ. ಲೆಟ್ಸ್ ಸಿ ದ್ಯಾಟ್ ದ ಪ್ರಪೋಸಿಷನ್ ಆಫ್ ಹೆಟ್ರೋಸೈಗೋಟ್ಸ್ ಆಫ್ಟರ್ n ಜನರೇಷನ್, ದಟ್ ಈಸ್ F1 ಜನರೇಷನ್ ಆದಮೇಲೆ ಆಫ್ ಸೆಲ್ಫಿಂಗ್ ಈಸ್ ಯಾವ ಥರ ಕಂಡುಹಿಡ್ಬೋದು. ಸೊ ನೀವು ಹೆಂಗೆ ಕಂಡುಹಿಡ್ಬೋದು ಹೆಟ್ರೋಸೈಗಸ್ನ, ಹೆಟ್ರೋಸೈಗೋಟ್ಸ್. ಓಕೆ, ಹೆಟ್ರೋಸೈಗೋಟ್ಸ್ನ ಹೆಂಗೆ ಫಾರ್ಮುಲಾ ಏನು, 1/2 ಆ್ಯಂಡ್ ಆಲ್ಸೋ ದ ಪ್ರಪೋಸಿಷನ್ ಆಫ್ ಹೋಮೋಸೈಗೋಟ್ಸ್. ಓಕೆ, ಹೆಟ್ರೋಸೈಗೋಟ್ಸ್ ಇದಾದರೆ ಹೋಮೋಸೈಗೋಟ್ಸ್ನ ಹೆಂಗೆ ಕಂಡಿರ್ಬೋದು, ಆಫ್ಟರ್ n ಜನರೇಷನ್ ಸೆಲ್ಫಿಂಗ್ ವಿಲ್ ಬಿ ಏನು 1 minus 1/2/n. ದಿಸ್ ಇಸ್ ದ ಫಾರ್ಮುಲಾ. ಇವಾಗ ನಾವು ಈ ಮೊನೋಹೈಬ್ರಿಡೈಸೇಷನ್ ಎಕ್ಸಾಂಪಲ್ ಇಟ್ಕೊಂಡು ಸಾಲ್ವ್ ಮಾಡೋಣ. ಇಲ್ಲೇನಾಗುತ್ತೆ, ಪೇರೆಂಟಲ್ ಜನ್ರೇಷನ್ ಹೆಂಗೆ ಕನ್ಸಿಡರ್ ಮಾಡ್ತೀವಿ, 2 ಪ್ಯೂರ್ ಲೈನ್ಸ್. ಓಕೆ, 2 ಪ್ಯೂರ್ ಲೈನ್ಸ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಕನ್ಸಿಡರ್ ಮಾಡ್ತೀವಿ. ಅದಕ್ಕೇನಾಗಿದೆ, ಸಿಂಗಲ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರಬೇಕು. ಇದರಲ್ಲಿ ಸಿಂಗಲ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನಾವು ಯಾವ್ದು ತೊಗೊಂಡಿದ್ದೀವಿ, ಆಕ್ಸಿಲರಿ ಫ್ಲವರ್ಡ್ ಪ್ಲಾಂಟ್ ತೊಗೊಂಡಿದ್ದೀವಿ. ಅಂದರೆ ಅದರದ್ದು ಕಾಂಟ್ರಾಸ್ಟಿಂಗ್ ಯಾವುದು, ಟರ್ಮಿನಲ್ ಫ್ಲವರ್ಡ್ ಪ್ಲಾಂಟ್ ತೊಗೊಂಡಿದ್ದೀವಿ ನಾವಿಲ್ಲಿ. ಓಕೆ, ಸೊ ಅದು ಡಾಮಿನೆಂಟ್ ಯಾವುದಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ. ರಿಸೆಸಿವ್ ಯಾವುದು, ಸ್ಮಾಲ್ ಎ. ಜನರೇಷನ್ ಏನು, ಈ ಜನರೇಷನು ಪೇರೆಂಟಲ್ ಜನರೇಷನ್ ಆಗಿದೆ. ನೆಕ್ಸ್ಟ್ ಈ 2 ಕ್ಯಾರೆಕ್ಟರ್ಸ್ನ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ, ಗ್ಯಾಮೆಟೋಜೆನೆಸಿಸ್. ಓಕೆ, ಬರ್ತಕ್ಕಂಥ ಗ್ಯಾಮೆಟ್ಸ್ ಏನು, ಕ್ಯಾಪಿಟಲ್ ಎ ಅಂಡ್ ಟರ್ಮಿನಲ್ ಫ್ಲವರ್ ಪ್ಲಾಂಟ್ ಇಂದ ಬರ್ತಕ್ಕಂಥದ್ದು ಸ್ಮಾಲ್ ಎ. ಇವೆರಡನ್ನ ಕ್ರಾಸ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ F1 ಜನರೇಷನ್. ನಾವು ಪೇರೆಂಟಲ್ನ ಕ್ರಾಸ್ ಮಾಡಿದಾಗ ಬರೋದೇನು, F1 ಜನರೇಷನ್ ಅವ್ರ ಪ್ರೋಜೆನಿ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ರಿಸಲ್ಟ್ ಯಾವುದಾಗಿರುತ್ತೆ, ಆಕ್ಸಿಲರಿ ಆಗಿರುತ್ತೆ. ಆಕ್ಸಿಲರಿ ಮತ್ತು ಟರ್ಮಿನಲ್ನ ಕ್ರಾಸ್ ಮಾಡ್ತೀವಿ. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಬರಬೇಕು. ಸೊ ಡಾಮಿನೆಂಟ್ ಕ್ಯಾರೆಕ್ಟರ್ ಅದು ಕ್ಯಾಪಿಟಲ್ ಎ ಸ್ಮಾಲ್ ಎ ಬರುತ್ತೆ ರಿಸಲ್ಟು. ಸೊ ಇದ್ರ ಡಾಮಿನೇಟ್ ಆಗಿರೋದು ಏನು, ಕ್ಯಾಪಿಟಲ್ ಎ. ಹಾಗಾಗಿ ಪ್ಲಾಂಟು ಯಾವ ಫ್ಲವರ್ ಎಲ್ಲಿ ಬಿಟ್ಟಿರುತ್ತೆ, ಆಕ್ಸಿಲರಿನಲ್ಲಿ ಬಿಟ್ಟಿರುತ್ತೆ. ಆ್ಯಂಡ್ ಹಿಯರ್ ಇಸ್ ದ ಆ್ಯಂಡ್ ಆಲ್ಸೋ ಒಂದು ಪಾಯಿಂಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಇವಾಗಿನ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅಲ್ಲಿ ಏನಾಗುತ್ತೆ, F1 ಜನರೇಷನ್ನಲ್ಲಿನೇ ನೀವು ಹೆಟ್ರೋಸೈಗಸ್ ಓಕೆ 100% ಇರುತ್ತೆ. ಇಲ್ಲೆಲ್ಲಾದರೂ ಹೋಮೋಸೈಗಸ್ ರಿಸಲ್ಟ್ ಏನಾದರೂ ಬಂದಿದೆನಾ, ಇಲ್ಲ. ಸೊ F1 ಜನರೇಷನ್, ಇದು ಮೋನೋ ಹೈಬ್ರಿಡ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಯಾವುದೇ ಹೈಬ್ರಿಡೈಸೇಷನ್ ತೊಗೊಳ್ಳಿ, ಡೈ ಹೈಬ್ರಿಡು, ಪಾಲಿ ಹೈಬ್ರಿಡ್ ತೊಗೊಂಡ್ರು ಕೂಡ F1 ಜನರೇಷನಲ್ಲಿ ನಿಮ್ಗೆ ಯಾವಾಗಲೂ ಇರೋದೇನು, ಹೆಟ್ರೋಸೈಗಸ್ ರಿಸಲ್ಟೇ ಬರೋದು. ಡೂ ರಿಮೆಂಬರ್, ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ನಾನು ಒತ್ತಿ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ಈ ಸ್ಮಾಲ್ ಪಾಯಿಂಟ್ಸ್ನ ಸುಮ್ಮನೆ ಹಾಗೆ ಕೇಳಿಸ್ಕೊಂಡ್ಬಿಡ್ತೀರಾ, ಬಟ್ ದೀಸ್ ಆರ್ ಇಂಪಾರ್ಟೆಂಟ್ ಟು ಸಾಲ್ವ್. ವೆನ್ ಕ್ವಶನ್ ಕೇಳ್ತಾರಲ್ಲ, ಸಾಲ್ವ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೆಕ್ಸ್ಟ್ F1 ಜನರೇಷನಿಂದ ನೆಕ್ಸ್ಟ್ ಜನರೇಷನ್ನ F2 ಜನರೇಷನ್ನ ಯಾವ ಥರ ಕ್ರಾಸ್ ಮಾಡೋದು, ಗ್ಯಾಮೆಟ್ಸ್ ಏನು ಬರುತ್ತೆ ಇದರಲ್ಲಿ, ಏನಾಗುತ್ತೆ, ಒಂದು ಆಫ್ ಕ್ಯಾಪಿಟಲ್ ಎ, ಅನದರ್ ಏನು ತೊಗೊತೀವಿ, ಸ್ಮಾಲ್ ಎ ತೊಗೊತೀವಿ, ಗ್ಯಾಮೆಟ್ಸ್ ಬರುತ್ತೆ. ಇದನ್ನು ನಾವು F2ನಲ್ಲಿ ಚೆಕ್ಕರ್ ಬೋರ್ಡಲ್ಲಿ ನಾವು ಸಾಲ್ವ್ ಮಾಡೋಣ. ಇದರಲ್ಲಿ ಆಫ್ ಎ ಕ್ಯಾಪಿಟಲ್ ಎ, ಆಫ್ ಸ್ಮಾಲ್ ಎ ಆ್ಯಂಡ್ ಆಫ್ ಸ್ಮಾಲ್ ರಿಸೆಸಿವ್ ಎ ತೊಗೊಳೋಣ. ಏನು ಬರುತ್ತೆ ಇಲ್ಲಿ, ಎ ಅಲ್ವಾ. ನೆಕ್ಸ್ಟ್ ಕಾಲಮಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕಾಲಮಲ್ಲಿ ಏನು ಬರುತ್ತೆ, ಅಗೇನ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಬರುತ್ತೆ. ಮತ್ತೆ ಫೋರ್ತ್ ಕಾಲಮಲ್ಲಿ ಸ್ಮಾಲ್ ಎ ಬರುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಇದಕ್ಕೆ ರಿಸಲ್ಟ್ ಬರೆದ್ಬಿಡೋಣ, ಎ ದಟ್ ಈಸ್ ಕ್ಯಾಪಿಟಲ್ ಎ ಇರೋದ್ರಿಂದ ಇಲ್ಲಿ ಏನಾಗಿರುತ್ತೆ, ಕ್ಯಾರೆಕ್ಟರ್ ಯಾವ್ದು ಬಂದಿರುತ್ತೆ, ಆಕ್ಸಿಲರಿ ಬಂದಿರುತ್ತೆ. ಆ್ಯಂಡ್ ಹಿಯರ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಬಂದಿದೆ. ಇದರಿಂದ ಈ ಕಾಲಮಿಂದ ರಿಸಲ್ಟ್ ಏನಾಗುತ್ತೆ, ಎ ಇಸ್ ಡಾಮಿನೆಂಟ್ ಹಿಯರ್, ಸ್ಮಾಲ್ ಎ ಈಸ್ ರಿಸೆಸಿವ್ ಹಿಯರ್. ಏನು ಕ್ಯಾಪಿಟಲ್ ಎ ಏನಿದೆ ಕ್ಯಾರೆಕ್ಟರ್ ಆಕ್ಸಿಲರಿ ಆಗಿದೆ, ಆಕ್ಸಿಲರಿ ಬಂದಿದೆ. ಆ್ಯಂಡ್ ಅಗೇನ್ ಇಲ್ಲಿಂದ ಥರ್ಡ್ ಕಾಲಮ್ ಹಿಯರ್ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಎ ಇದರಿಂದ. ಓಕೆ, ಆ್ಯಂಡ್ ಇಲ್ಲಿ ಡಾಮಿನೇಟ್ ಯಾವುದಿರೋದು, ಆಕ್ಸಿಲರಿ ಎ ಇದೆ. ಸೊ ಹಾಗಾಗಿ ಇದು ರಿಸಲ್ಟ್ ಏನಾಗಿರುತ್ತೆ, ಫ್ಲವರು ಎಲ್ಲಿ ಇದಿರುತ್ತೆ, ಆಕ್ಸಿಲರಿ. ಆ್ಯಂಡ್ ಲಾಸ್ಟ್ ಒನ್ ಸ್ಮಾಲ್ ಎ. ಸೊ ಟರ್ಮಿನಲ್. is the F1 ಜನರೇಷನ್ ರಿಸಲ್ಟ್ ಆ್ಯಂಡ್ ಆಲ್ಸೋ ಈ F2 ಜನರೇಷನ್ ರಿಸಲ್ಟು. ಈ F2 ಜನರೇಷನಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಹೋಮೋಸೈಗಸ್ನ ನೋಡ್ತಾ ಇದ್ದೀರಾ ಅಲಾಂಗ್ ವಿತ್ ದ ಹೆಟ್ರೋಸೈಗಸ್. ಇಲ್ಲಿ ನೋಡಿ, ಇದು ಹೆಟ್ರೋಸೈಗಸ್, ಬಟ್ ಕ್ಯಾಪಿಟಲ್ ಎ ಏನದು, ಹೋಮೋಸೈಗಸ್. ಸ್ಮಾಲ್ ಎ ಏನದು, ಹೋಮೋಸೈಗಸ್. ರೈಟ್, ಓಕೆ. ನಾವು ಈ F2 ಜನರೇಷನಲ್ಲಿ ಫಿನೋಟೈಪಿಕ್ ರೇಷಿಯೋ ಏನಿದೆ, ಜಿನೋಟೈಪಿಕ್ ರೇಷಿಯೋ ಏನಿದೆ ಅಂತಂದೇಳಿ ನೋಡೋಣ. 3/4 ಏನಾಗಿದೆ, ಆಕ್ಸಿಲರಿ ಇದೆ ಅಲ್ವಾ.
ಆಕ್ಸಿಲರಿ ಎಷ್ಟಿದೆ 1 2 3. ಸೊ 3/4 ಏನಿದೆ ಆಕ್ಸಿಲರಿ ಇದೆ, 1/4 ಟರ್ಮಿನಲ್ ಇದೆ. ನಥಿಂಗ್ ಬಟ್ 3/4 ಏನಾಗಿದೆ ಡಾಮಿನೆಂಟ್ ಇದೆ, 1/4 ರಿಸೆಸಿವ್ ಆಗಿದೆ. ಯು ಸಿ ಹಿಯರ್ ದಿಸ್ ಇಸ್ ಡಾಮಿನೆಂಟ್, ರೈಟ್? ಕ್ಯಾಪಿಟಲ್ ಎ ಕ್ಯಾಪಿಟಲ್ ಇದೆ ಅಂಡ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಡಾಮಿನೆಂಟ್, ಕ್ಯಾಪಿಟಲ್ ಎ ಸ್ಮಾಲ್ ಎ ಡಾಮಿನೆಂಟ್. ಸೊ ಸ್ಮಾಲ್ ಎ ರಿಸೆಸಿವ್, ರೈಟ್? 3/4 ಡಾಮಿನೆಂಟ್ ಆಗಿದೆ, 1/4 ರಿಸೆಸಿವ್ ಆಗಿದೆ. F2 ಜನರೇಷನ್ ಮೋನೋಹೈಬ್ರಿಡೈಸೇಷನ್ ಕ್ರಾಸ್ ಅಲ್ಲಿ F2 ಜನರೇಷನ್ ಫಿನೋಟೈಪಿಕ್ ರೇಷಿಯೋ ಏನು 3:1 ರೇಷಿಯೋ. ಅಂಡ್ ಕಮಿಂಗ್ ಟು ದಿ ಜಿನೋಟೈಪಿಕ್ ರೇಷಿಯೋ. ಜಿನೋಟೈಪಿಕ್ ರೇಷಿಯೋ ನೋಡೋದಾದ್ರೆ ಇವಾಗ ಇಲ್ಲಿ ನೋಡಿ 1/4 ಏನಿದೆ ಕ್ಯಾಪಿಟಲ್ ಎ ಇದೆ ಅಂಡ್ 2/4 ಏನಿದೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ ಅಂಡ್ 1/4 ಏನಿದೆ ಸ್ಮಾಲ್ ಎ ಇದೆ, ರೈಟ್? ಸೊ 1/4 ಕ್ಯಾಪಿಟಲ್ ಎ ದಟ್ ಈಸ್ 1 ಇದೆ, 2/4 ಏನಿದೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ, ಅದಕ್ಕೆ 1:2 ಅಂಡ್ 1/4 ಏನಿದೆ ಸ್ಮಾಲ್ ಎ ಇದೆ, ಸೊ 1. ಸೊ 1:2:1 ಇಸ್ ದ ರೇಷಿಯೋ ಫಾರ್ ದ F2 ಜನರೇಷನ್. ಯಾವ್ದು ರೇಷಿಯೋ? ದಟ್ ಈಸ್ ಜಿನೋಟೈಪಿಕ್ ರೇಷಿಯೋ ಅಂತ ಹೇಳ್ಬೋದು. ಇವಾಗ ಡಾಮಿನೆಂಟ್ ರಿಸೆಸಿವ್ ಅಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಅದು ಕೂಡ 1:2:1. ಇಲ್ಲೇನಾಗುತ್ತೆ ಡಾಮಿನೆಂಟ್ 1/4 ದಟ್ ಈಸ್ ಕ್ಯಾಪಿಟಲ್ ಎ ಏನಿದೆ ಅದು ಹೋಮೋಸೈಗಸ್ ಡಾಮಿನೆಂಟ್ ಅಂಡ್ 2/4 ಏನಾಗಿದೆ ಹೆಟ್ರೋಸೈಗಸ್ ಡಾಮಿನೆಂಟ್ ಇದೆ ಅಂಡ್ 1/4 ಸ್ಮಾಲ್ ಎ ಈಸ್ ಹೋಮೋಸೈಗಸ್ ರಿಸೆಸಿವ್ ಇದೆ. ಸೊ ಅದನ್ನು ನಾನು ಇಲ್ಲಿ ಬರ್ದಿದ್ದು 1/4 ಹೋಮೋಸೈಗಸ್ ಡಾಮಿನೆಂಟ್, 2/4 ಹೆಟ್ರೋಸೈಗಸ್ ಇದೆ ಅಂಡ್ 1/4 ಹೋಮೋಸೈಗಸ್ ರಿಸೆಸಿವ್ ಆಗಿದೆ. ಹಾಗಾಗಿ 1:2:1 ದಿಸ್ ಇಸ್ ದ ರೇಷಿಯೋ. And when you see the result here, among the plants having dominant, that is axillary, the phenotype in F2 generation is, ನಾವೇನಂತ ಹೇಳ್ತೀವಿ ಇಲ್ಲಿ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಇರ್ತಕ್ಕಂಥ F2 ಜನರೇಷನ್ನ ನಾವು ನೋಡೋದಾದರೆ ಅದರಲ್ಲಿ 1/3 ವಿಲ್ ಬಿ ಹೋಮೋಸೈಗಸ್ ಆ್ಯಂಡ್ 2/3 ವಿಲ್ ಬಿ ಹೆಟ್ರೋಸೈಗಸ್. ಕಮಿಂಗ್ ಟು ದಿ ನೋಟ್ ವಿಚ್ ಈಸ್ ಇಂಪಾರ್ಟೆಂಟ್ ಹಿಯರ್, F2 ಫಿನೋಟೈಪಿಕ್ ರೇಷಿಯೋ ಆಫ್ ಎನಿ ಹೈಬ್ರಿಡೈಸೇಷನ್ ಅದು ಫಾರ್ಮುಲಾ ನಾವು ಯಾವುದರಿಂದ ಸಾಲ್ವ್ ಮಾಡ್ಬೋದು 3:1 ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಬೇಕಾಗುತ್ತೆ. F2 ಫಿನೋಟೈಪಿಕ್ ರೇಷಿಯೋ ಆಫ್ ಎನಿ ಹೈಬ್ರಿಡೈಸೇಷನ್ ಈಸ್ 3:1 F2 ಜಿನೋಟೈಪಿಕ್ ರೇಷಿಯೋ ಹೇಳೋದಾದ್ರೆ 1:2:1 ವೇರ್ ಈ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಂಬರ್ ಆಫ್ ಕಾಂಟ್ರಾಸ್ಟಿಂಗ್ ಪೇರ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಐ ಹೋಪ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಆಲ್, and if you like this video please do share and subscribe. Thank you everyone.